ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಾವಿನ ಹಣ್ಣು ಸೀಸನ್ ಅಂತ ಬಂದರೆ ಮನೆಯಲ್ಲಿ ಪ್ರತಿಯೊಂದು ಅಡುಗೆಗೂ ಸಹ ಮಾವಿನ ಹಣ್ಣು ಕಾಂಬಿನೇಷನ್ ಇದ್ದೇ ಇರುತ್ತೆ. ಸೊ ದೋಸೆಗೆ ಹಾಗೂ ಹೋಳಿಗೆ, ಬಿಳಿ ಹೋಳಿಗೆಗೆ ನಾವು ಮಾವಿನ ಹಣ್ಣಿನ ಸೀಕರಣೆನ ಸಹಜವಾಗಿ ಮನೇಲಿ ಮಾಡ್ತಾನೆ ಇರ್ತೀವಿ. ಮಾವಿನ ಹಣ್ಣಿನ ಸೀಕರಣೆಗೆ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತು ದೋಸೆ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ಹಾಗೂ ಕಾಯಿ ಚಟ್ನಿಯನ್ನು ಮಾಡಿದ್ದೀವಿ. ಸೊ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು. ನಾವು ಇಬ್ಬರಿಗೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಮಾವಿನ ಹಣ್ಣನ್ನು 3 ಮಾವಿನ ಹಣ್ಣನ್ನು ಚೆನ್ನಾಗಿ ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಮಾವಿನ ಹಣ್ಣಿನ ಸೀಸನಲ್ಲಿ ಅಂದರೆ ಸೀಸನ್ ಫ್ರೂಟ್ಸು, ಸೀಸನ್ ವೆಜಿಟೇಬಲ್ಸ್ಗಳನ್ನು ನಾವು ತಿನ್ನಲೇಬೇಕು. ಸೊ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನ್ ಶುರುವಾದಾಗಿಂದ ಮನೇಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ಅಂತ ಹೇಳ್ತಾನೆ ಇದ್ದರು. ಸೊ ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ದೋಸೆ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಮಾತ್ರ ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿತ್ತು. ಸೊ ಸೀಕರಣೆಗೆ ಬೇಕಾಗಿರುವಂತಹದ್ದು ತುಂಬ ಸಿಂಪಲ್ಲು. ಕೆಲವೊಬ್ಬರು ಮಾವಿನ ಹಣ್ಣಿನ ಸೀಕರಣೆಗೆ ಬೆಲ್ಲದ ಹಾಲನ್ನು ಕಾಸ್ತಾರೆ, ಬಟ್ ನಾನು ಇವತ್ತು ಬೆಲ್ಲನ ಕಾಸದೆ ತುಂಬ ಟೇಸ್ಟಾಗಿ ತುಂಬ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 3 ಮಾವಿನ ಹಣ್ಣನ್ನು ನಾನು ಚೆನ್ನಾಗಿ ಕಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಹಣ್ಣು ಮಾತ್ರ, ಕಲರ್ ನೋಡ್ತಾ ಇರ್ಬೋದು. ಮತ್ತು 1/4 kg ಆಗೋಷ್ಟು ಬೆಲ್ಲನ ತುರಿದಿಟ್ಟಿರುವಂಥದ್ದು ಕಟ್ ಮಾಡಿದ್ದೀನಿ. ಮತ್ತು 1 ಏಲಕ್ಕಿನ ತೆಗೆದುಕೊಂಡಿರುವಂಥದ್ದು. ಈ 1 ಏಲಕ್ಕಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ಏನು ಹಣ್ಣನ್ನು ಈಗಾಗಲೇ ಚೆನ್ನಾಗಿ ಬಿಡಿಸಿಟ್ಟಿರುವಂಥದ್ದು, ಆ ಹಣ್ಣಿಗೆ ತುರಿದಿರುವಂತಹ ಬೆಲ್ಲ ಅಂದರೆ ಚಿಕ್ಕ ಕಟ್ ಮಾಡಿರುವಂತಹ ಬೆಲ್ಲ ಹಾಗೂ ಜಜ್ಜಿಟ್ಟಿರುವಂತಹ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ರುಚಿಯಾದಂತಹ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗುತ್ತೆ. ತುಂಬ ಜನ ಇದ್ದರೆ ಈ ಒಂದು ಬೆಲ್ಲನ ಕಾಸಿ ಮಾಡ್ತಾರೆ, ಬಟ್ ನಾವು ಒಂದಿಬ್ಬರೇ ಇರೋದರಿಂದ ತುಂಬ ಸಿಂಪಲ್ಲಾಗಿ 3 ಮಾವಿನ ಹಣ್ಣಿಂದು ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಇದಕ್ಕೆ ದೋಸೆ ಬೆಸ್ಟ್ ಕಾಂಬಿನೇಷನ್, ಹೋಳಿಗೆನೂ ಸಹ ಬೆಸ್ಟ್ ಕಾಂಬಿನೇಷನ್. ಬಟ್ ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಬ್ಯಾಟರ್ನ ನಾನೀಗಾಗಲೇ ರೆಡಿ ಮಾಡಿಟ್ಟಿದ್ದೆ. ಸಹಜವಾಗಿ ಗೊತ್ತು ದೋಸೆ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡ್ತಾರೆ ಅಂತ. ಸೊ ಈ ಒಂದು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇವತ್ತು ನಮ್ಮ ಮನೇಲಿ ಕಾಯಿ ಚಟ್ನಿ ಹಾಗೂ ಮಾವಿನ ಹಣ್ಣಿನ ಸೀಕರಣೆ. ದೋಸೆ ಇನ್ನೇನು ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿ ಈ ಥರ ದೋಸೆ ತುಂಬ ಇಷ್ಟ ನನಗೆ. ಸೊ ಈ ಒಂದು ದೋಸೆಗೆ ಇವತ್ತು ಕಾಯಿ ಚಟ್ನಿ ಹಾಗೂ ಮಾವಿನ ಹಣ್ಣಿನ ಸೀಕರಣೆ ಕಾಂಬಿನೇಷನು. ಇನ್ನೊಂದು ದಿನ ನಾನು ಮಾವಿನ ಹಣ್ಣಿನ ಸೀಕರಣೆಗೆ ಅಂದರೆ ಹೋಳಿಗೆಗೆ ಮಾವಿನ ಹಣ್ಣಿನ ಸೀಕರಣೆನ ಯಾವ ರೀತಿಯಾಗಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದಂತಹ ರುಚಿಕರ ಅಡುಗೆಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ.